ನೆಲ್ಸನ್ ಮಂಡೇಲಾ ನಿಮಗೆಲ್ಲ ಗೊತ್ತು ಸ್ನೇಹಿತರೆ. ನೆಲ್ಸನ್ ಮಂಡೇಲಾ ಗೊತ್ತಲ್ಲ, ದಕ್ಷಿಣ ಆಫ್ರಿಕೆಯ ಮೊಟ್ಟ ಮೊದಲನೇ ರಾಷ್ಟ್ರಪತಿ, ಕಪ್ಪು ರಾಷ್ಟ್ರಪತಿ. 26 ವರ್ಷ ಜೈಲಲ್ಲಿ ಇಟ್ಟಿದ್ರಪ್ಪ ಮಂಡೇಲನ. ರಾಬಿನ್ ಐಲ್ಯಾಂಡ್ಸ್ ಅಂತ, ಈ ಸೌತ್ ಆಫ್ರಿಕಾ ತುದಿ ಕೇಪ್ ಟೌನ್ ಅಂತ ಬರುತ್ತೆ, ಅಲ್ಲಿ ಸಮುದ್ರ ಮುಂದೆ. ಆ ಬೋಟ್ ಅಲ್ಲಿ ಹೋದ್ರೆ 45 ನಿಮಿಷ ಬೇಕಾಗತ್ತೆ, ಹೆಲಿಕಾಪ್ಟರ್ 15 ನಿಮಿಷಕ್ಕೆ ಹೋಗ್ಬೋದು. ಅಲ್ಲೊಂದು ಸಣ್ಣ ದ್ವೀಪ ಇದೆ, ಆ ದ್ವೀಪದಲ್ಲಿ ಅವನೊಬ್ಬ ಪಾಪಿ ಜೈಲ್ ಕಟ್ಟಿದಾನ್ರಿ. ಅಲ್ಲಿ ಸಮುದ್ರ ಮಧ್ಯೆ ಜೈಲ್ ಕಟ್ಟೋದಿರುತ್ತೆ, ಯಾರು ಕಟ್ಟಿದ್ದಾನೆ. ಎಂತ ಕೆಟ್ಟ ನಾನು ಜೈಲಿಗೆ ಹೋಗಿದ್ದೇನೆ, ನನಗೆ ಹಾಕಿರ್ಲಿಲ್ಲ, ಜೈಲ್ ನೋಡಕ್ ಹೋಗಿದ್ದೆ ನಾನು. ಕೇಪ್ ಟೌನ್ ನಿಂದ ಬೋಟ್ ಅಲ್ಲಿ ಹೋಗಿ ರಾಬಿನ್ ಐಲ್ಯಾಂಡ್ಸ್ ಅಂತ ದೊಡ್ಡ ಬಂಡೆ, ಅದು 8 ಎಕರೆ ಬಂಡೆ ಬಂದ್ಬಿಟ್ಟಿದೆ ಸಮುದ್ರದಲ್ಲಿ. ಅಲ್ಲಿ ಜೈಲ್ ಕಟ್ಟಿದ್ದಾನೆ. ಜೈಲ್ ಇರೋದು 6 ಅಡಿ 6.5 ಅಡಿ, ಟಾಯ್ಲೆಟ್ ಒಳಗಡೆ. ಬಾಗಿಲಿಗೆ ಕಬ್ಬಿಣ ಸರಳಿಲ್ಲ, ಕಬ್ಬಿಣ ಶೀಟ್ ಹಾಕಿದ್ದಾರೆ, ಮುಚ್ಚಿದ ಉಸಿರಾಡ್ಸಕ್ಕಾಗಲ್ಲ, ಆ ತರ ಇರುತ್ತೆ. ಅಲ್ಲಿ 6 ಅಡಿ 3 ಇಂಚ್ ಎತ್ತರದಿಂದ ನೆಲ್ಸನ್ ಮಂಡೇಲನ್ನ ಜೈಲಲ್ಲಿ ಇಟ್ಟಿದ್ರು. ಎದೆ ಹೊಡೆದು ಹೋಗಲ್ಲೇನ್ರಿ? 26 ವರ್ಷ ಜೈಲಲ್ಲಿ ಇರೋದಂದ್ರೆ ಸುಮ್ಮನೆನಾ? ಮುಗಿಸ್ಕೊಂಡ್ ಬಂದ್ರು, ಆದ್ರೆ ಹೊಟ್ಟೆಯಲ್ಲಿ ಬೆಂಕಿ ಕಳ್ಕೊಳ್ಳಿಲ್ಲ, ಹೋರಾಡಿದ್ರು, ರಾಷ್ಟ್ರಪತಿ ಆದ್ರು. ಅವ್ರನ್ನ ಘಟನೆ ಬರೀತಾರೆ. ಇದು ನಾನು ಹೇಳಿದ್ದು, ಕಲಾಂ ಹೇಳಿದ್ದು ನನಗೆ ಘಟನೆ, ಇದನ್ನ ಅಪರೂಪದ ಘಟನೆ. ಇದನ್ನ ಮಂಡೇಲ ರಾಷ್ಟ್ರಪತಿ ಆದ್ರು. ಒಂದ್ಸಲ ಅವ್ರ ಸುತ್ತಮುತ್ತಲ ಬಾಡಿ ಗಾರ್ಡ್ಸ್ ಇರ್ತಾರಲ್ಲ, ಅವ್ರ ರಕ್ಷಣೆ ಮಾಡುವಂತವ್ರು, ಅವ್ರೊಂದ್ 25-30 ಮಂದಿಗೆ ಒಂದು ಪಾರ್ಟಿ ಕೊಟ್ರಂತೆ. ಮಂಡೇಲ ಒಂದ್ ದೊಡ್ಡ ಹೋಟೆಲ್ ಅಲ್ಲಿ ಪಾರ್ಟಿ ಕೊಟ್ಟು, ಊಟ ಮಾಡಿ ಬನ್ನಿ ಅಂತ. ತಾವು ಹೋದ್ರು ಜೊತೆಗೆ. ಅವ್ರು ಭಾರಿ ಖುಷಿ, ರಾಷ್ಟ್ರಪತಿ ಜೊತೆ ಊಟ ಮಾಡೋದು ಅವಕಾಶ ಇದೆಯಲ್ಲ ಅಂತ. ಎಲ್ರು ಹೋದ್ರು. ಒಂದ್ ಇಡೀ ದೊಡ್ಡ ಹಾಲೇ ಬುಕ್ ಮಾಡ್ಬಿಟ್ಟಿದ್ರು ಇವ್ರಿಗೋಸ್ಕರ. ಊಟ ಶುರು ಮಾಡೋದಕ್ಕೆ ಒಬ್ಬ ಯಾವನು ಒಳಗ್ ಬಂದ. ಎಲ್ರು ನೋಡಿದ್ರು. ನೋಡ್ಬಿಟ್ಟು ಆತ ಮಂಡೇಲ ನೋಡ್ದ, ಮುಖ ಕೆಟ್ಬಿಡ್ತ ಅವ್ನು ಒಂದೇ ಸಲ. ಮಂಡೇಲ್ ನೋಡ್ಬಿಟ್ಟು ಸಾರಿ 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 ಅಂತ ಹೊಂದ್ಬಿಟ್ಟ. ಅವ್ನು ತುಂಬಾ ಗಾಬರಿ ಆದಂಗಿತ್ತು. ಯಾರು ಹೇಳಿದಂತ, ಸರ್ ಬಂದಿದ್ರು, ಗಾಬರಿ ಆಗಿ ಹೋಗ್ಬಿಟ್ಟು ಹೊರಗಡೆ, ಕರೀರಿ, ಒಳಗ್ ಕರೀರಿ ಅವ್ರನ್ನ. ಅವ್ರನ್ನ ಕರೆದ್ರು. ನೋ ಸರ್ ಅಲ್ಗೋ ಸರ್ ಅಂತಿದ್ದವ್. ಕೂಡ್ರಿ, ಊಟ ಮಾಡ್ರಿ. ಪಕ್ಕದಲ್ಲೇ ಕೂಡ್ಸ್ಕೊಂಡ್ರು ಮಂಡೇಲ. ಎಲ್ಲಾರ ಜೊತೆ ಅವನಿಗೂ ಊಟ ಮಾಡಕ್ ಆಗ್ತಾ ಇಲ್ಲ, ಸಂಕಟ ಪಡ್ತಾ ಇದ್ದಾನ ಅವನು. ಬೇಗ ಮುಗಿಸಿದ್ರೆ ಸಾಕು ಅಂತ ಮುಗಿಸ್ಬಿಟ್ಟು ಓಡೋದ. ಉಳಿದವ್ರ ಕೇಳಿದಂತ, ಯಾರು ಇವನು ಇಷ್ಟಾಗ ಗಾಬರಿ ಆಗಿದೆ ನಿಮ್ಮನ್ನ ಕಂಡು, ಯಾಕೆ ಓಡಿ ಹೋದ ಅವನು ಅಂತ. ಮಂಡೇಲ ಹೇಳಿದ ಮಾತನ್ನ ಯಾರು ಮರಿಬಾರ್ದಪ್ಪ ನೀವು. ಮಂಡೇಲ ಹೇಳಿದ್ರು, ಆತ ಯಾರು ಗೊತ್ತಾ? ಜೈಲರ್ ಅವನು. ನಾನು ಯಾವ ಜೈಲಲ್ಲಿ ಇದ್ನಲ್ಲ 26 ವರ್ಷ, ಅದ್ರೊಳಗೆ 12 ವರ್ಷ ಜೈಲರ್ ಆಗಿದ್ದವನು ಇವನು. ನನಗೆ ಕೊಟ್ಟ ಚಿತ್ರಹಿಂಸೆ ಅಷ್ಟಿಷ್ಟಲ್ಲ, ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ನನಗೆ ಇವನು. ಕೊಡಬಾರ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಒಂದೊಂದ್ಸಲ ಊಟ ಮಾಡಿ ತಟ್ಟೆ ಹಿಡ್ಕೊಂಡು ಕೂತಾಗ ನನ್ನ ಹತ್ರ ಬಂದು ಮುಖದ ಮೇಲೆ ಮೂತ್ರ ಮಾಡ್ತಿದ್ದ. ಈ ತರದ ಕಾಟ ಕೊಟ್ಟಂತ ಮನುಷ್ಯ. ಅವನ ಕಲ್ಪನೆನೇ ಇರ್ಲಿಲ್ಲ ನಾ ಹೊರಗೆ ಬರ್ತೀನಿ, ರಾಷ್ಟ್ರಪತಿ ಆಗ್ತೀನಿ ಅಂತ. ಈಗ ಅವ್ನು ಬಂದಲ್ಲ, ಅವ್ನಿಗೆ ಹೆದರಿಕೆ ಆಗ್ಬಿಟ್ಟಿದೆ. ನಾ ರಾಷ್ಟ್ರಪತಿ ಆಗ್ಬಿಟ್ಟಿದ್ದೀನಿ, ಅವನ ಮೇಲೆ ಸಿಟ್ಟು ತೀರ್ಸ್ಕೋಬಹುದಲ್ಲ ನಾನೀಗ. ಅಷ್ಟ ಅವ್ನು ಗಲ್ಲಿಗೆ ಹಾಯಿಸ್ಬಿಡ್ಬೋದು, ಅವನ ತಪ್ಪು ಮಾಡಿದ್ದಾನೆ ಅಂತ. ಅವನು ಗಾಬರಿ ಆಗಿದ್ದಾನೆ. ಆದ್ರೆ ನನಗೇನು ಅವನ ಬಗ್ಗೆ ಕೋಪ ಇಲ್ಲ. ಬರ್ಲಿ ಪಾಪ, ಅವನ್ ಏನೋ ಕರ್ತವ್ಯ ಮಾಡ್ತಿದ್ದ, ತಪ್ಪು ತಿಳ್ಕೊಂಡಿದ್ದಾನೆ, ಬಿಟ್ಬಿಡಿ, ಅವನ್ ತಲೆ ಹಾಕೋಬೇಡಿ. ಮಂಡೇಲ ಯಾಕೆ ದೊಡ್ಡವರಾದ್ರು ಅಂದ್ರೆ ಇದಕ್ಕೆ. ಅವ್ರ ರಾಷ್ಟ್ರಪತಿ ಆತ ತಲೆ ಹಾರಿಸಿ ಒಂದು ಜೈಲರ್ ಒಂದಿದ್ರೆ ದೊಡ್ಡವ್ರು ಆಗ್ತಿರ್ಲಿಲ್ಲ. ಅವ್ರು ದ್ವೇಷ ಇಟ್ಕೊಳ್ಳಾರ್ದೇನೆ ಆಯ್ತು, ಮುಗಿದೋಯ್ತಲ್ಲ, ಇನ್ಯಾಕೆ ತಲೆ ಕೆಡಿಸ್ಕೋಬೇಕದು ಅಂತ. ಈ ಮಾನಸಿಕ ಸ್ಥಿಮಿತ ಇದೆಯಲ್ಲ, ಇದನ್ನ ಬೆಳೆಸ್ಕೊಳ್ಳಿ, ಸ್ವಲ್ಪ ಬೆಳೆಸ್ಕೊಳ್ಳಿ.